ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ 1 ಕಪ್ ಗೋಧಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಈ ರೀತಿ ಇನ್ಸ್ಟಂಟ್ ಆಗಿ ಸೂಪರ್ ಆದಂತ ಪರೋಟಾ ರೆಸಿಪಿನ ಹೆಂಗ್ ಮಾಡೋದು ಅಂತ ಹೇಳಿ ವಿಡಿಯೋನ ತೋರ್ಸಾಕತ್ತೇನ್ರಿ. ಸಣ್ಣ ಮಕ್ಕಳಿಗಂತೂ ಪಂಚಪ್ರಾಣ ಆಗಿರುವಂತ ಈ ರೆಸಿಪಿನ ಹೆಂಗ್ ಮಾಡೋದು ಅಂತ ಹೇಳಿ ಒಂದ್ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ. ಅದಕ್ಕಿಂತ ಫಸ್ಟ್ ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲೇ ಈ ಸೂಪರ್ ಆಗಿರುವ ರೆಸಿಪಿನ ಮಾಡಾಕ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನ ತಗೊಳಕತ್ತೇನ್ರಿ. ಈ 1.5 ಕಪ್ಗೆ ಗೋಧಿ ಹಿಟ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟ ನೋಡ್ಕೊಂಡ ಉಪ್ಪನ್ನ ಸೇರಿಸ್ಕೊರಿ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಜಿವಾನನ ನಾನು ಈ ರೀತಿ ಕೈಯಿಂದ ಉಜ್ಜಿ ಸೇರಿಸ್ಕೊಳಕತ್ತೀನಿ. ಆ ನಂತರ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಒಂದು ಸರ್ತಿ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಡ್ರೈ ಮಿಕ್ಸ್ ಮಾಡ್ಕೊಂಡಾಗಿಂದ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಒಳಗೆ ನಾವು ಕಲಿಸಿ ನೆನೆಸ್ತೇವಲ್ಲ ಆ ಕನ್ಸಿಸ್ಟೆನ್ಸಿ ಒಳಗೆ ಕಲಿಸ್ಕೊಳ್ಬೇಕು. ನಾನು ಕೂಡ ಇಲ್ಲಿ ಸ್ವಲ್ಪನೇ ನೀರನ್ನ ಮಿಕ್ಸ್ ಮಾಡಿ ಈ ಹಿಟ್ಟನ್ನು ಕಲಸಿ ಇಡಾಕತ್ತೀನಿ. ನೋಡಿಕೊಂಡು ಕಲಿಸ್ಕೊರಿ. ಹಿಟ್ಟನ್ನು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಬಾರ್ದು. ಈ ಪರೋಟ ಮಾಡುವಂಥ ಹಿಟ್ಟು ಸ್ವಲ್ಪ ಮೆದುವಾಗೇ ಇರಬೇಕು. ನೋಡಿಕೊಂಡು ಈ ರೀತಿ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಕಲಸಿ ಈ ಹಿಟ್ಟಿಗೆ ಒಂದು ಮುಚ್ಚಳನ ಮುಚ್ಚಿ ಇದನ್ನು ನೆನೆಯೋದಕ್ಕೆ ಇಡಬೇಕ್ರಿ. ಹಿಟ್ಟು ಸ್ವಲ್ಪ ಜಲ್ದಿ ನೆನೆಬೇಕಂದ್ರೆ ಅದಕ್ಕೆ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಸ್ಪ್ರೆಡ್ ಮಾಡಿ ಈ ರೀತಿ ಒಂದು ಮುಚ್ಚಳನ ಮುಚ್ಚಿ ನೆನೆಯೋದಕ್ಕೆ ಇಡ್ರಿ. ಇವಾಗ ನಾವು ಪರೋಟಾಕ ಬೇಕಾಗಿರುವಂಥ ಸ್ಟಫಿಂಗ್ನ ಮಾಡೋ ಮಟ್ಟ ಹಿಟ್ಟ ನೆನೆದ್ರೆ ಸಾಕು. ನೋಡ್ರಿ, ಇವಾಗ ನಾನು ಕೂಡ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಒಂದು 3 ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕ ಸ್ಲೈಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡೇನಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ ಉಪ್ಪನ್ನ ಸೇರಿಸ್ಕೊರಿ. 1 ಟೀ ಸ್ಪೂನ್ ಅಷ್ಟು ಖಾರ, ಇದು ಕೂಡ ರುಚಿಗೆ ತಕ್ಕಷ್ಟು. ಇವಾಗ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಾ ಪೌಡ್ರನ್ನ ನಾನಿಲ್ಲೇ ಸೇರಿಸ್ಕೊಳಕತ್ತೀನಿ. ಜೀರಾ ಪೌಡ್ರ್ ಆಗಿಂದ 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪೌಡ್ರು ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆನ ಸೇರಿಸ್ಕೊಂಡು 1 ಚಿಟಿಕೆ ಅಷ್ಟು ಅರಿಶಿಣನ ಸೇರಿಸ್ಕೊಂಡು ಇವಾಗ ಇದಕ್ಕೆ ಒಂದು 3 ರಿಂದ 4 ಟೀ ಸ್ಪೂನ್ ಅಷ್ಟು ಬಾಂಬೆ ರವಾನ ನಾನಿಲ್ಲೇ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಈ ರೀತಿ 3 ರಿಂದ 4 ಟೀ ಸ್ಪೂನ್ ಅಷ್ಟು ಬಾಂಬೆ ರವಾನ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸರ್ತಿ ಈ ರೀತಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 2 ರಿಂದ 3 ನಿಮಿಷ ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಈರುಳ್ಳಿಗೆಲ್ಲ ಮಸಾಲೆ ನೀಟಾಗಿ ಅಂಟಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಇದಕ್ಕೆ ನಾನು ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕೊತ್ತಂಬರಿನ ಸೇರಿಸ್ಕೊಂಡು ಮತ್ತೊಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇಷ್ಟು ಮಾಡಿಕೊಂಡ್ರೆ ನಾವು ಮಾಡ್ಕೊಳ್ಳೋಂಥ ಸ್ಟಫಿಂಗು ರೆಡಿ ಆಯಿತು. ನಿಮಗೇನಾದರೂ ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಬೇಕಿದ್ರೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ತಿರೋದ್ರಿಂದ ಜಾಸ್ತಿ ಮಸಾಲೆನ ಸೇರಿಸಿಲ್ಲ. ಇವಾಗ ನೋಡ್ರಿ, ನಾವು ಸ್ಟಫಿಂಗ್ನ ರೆಡಿ ಮಾಡಿದ್ದಾಯಿತು. ಈ ಕಡೆ ಹಿಟ್ಟು ಕೂಡ ನೆನೆದಿರ್ತೈತಿ. ನಾನಿಲ್ಲೇ ಓಪನ್ ಮಾಡಿ ತೋರ್ಸಾಕತ್ತೇನಿ. ನೋಡ್ರಿ, ಇಲ್ಲೇ ಹಿಟ್ಟು ಕೂಡ ನೆನೆದೈತಿ. ಇವಾಗ ಇದನ್ನು ಇನ್ನೊಂದು ಸರ್ತಿ ನೀಟಾಗಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಸೈಜ್ ಒಳಗೆ ಪರೋಟ ಬೇಕಲ್ಲ ಆ ಸೈಜ್ ಒಳಗೆ ಉಳ್ಳೆಗಳನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡಿಕೊಂಡು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಉಳ್ಳೆಗಳನ್ನು ಕಟ್ ಮಾಡಿ ಇಟ್ಕೊರಿ. ಯಾಕಂದ್ರೆ ನಾವಿಲ್ಲೇ ಮಾಡ್ತಿರೋದು ಒಂದು ಚಪಾತಿನ ನಾವಿಲ್ಲೇ ಲಟ್ಸಿದ್ರೆ ಅದರೊಳಗೆ 2 ಪರೋಟನ ನಾವಿಲ್ಲೇ ಮಾಡ್ಕೊಳ್ಬೋದು. ಅದಕ್ಕಾಗಿ ನಾನು ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಉಳ್ಳೆಗಳನ್ನು ಕಟ್ ಮಾಡಿ ಇಟ್ಕೊಂಡೇನಿ. ಈ ರೀತಿ ಒಂದೇ ಸರ್ತಿ ಉಳ್ಳೆಗಳನ್ನು ಕಟ್ ಮಾಡಿ ಇಟ್ಕೊರಿ, ಅಂದ್ರೆ ನಮ್ಗೆ ಪರೋಟ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನೋಡ್ರಿ, ಇವಾಗ ನಾನು ಚಪಾತಿ ಮಣಿನ ತಗೊಂಡು 1 ಉಳ್ಳೆನ ತಗೊಂಡು ಸ್ವಲ್ಪ ಮೇಲೆ ಕೆಳಗೆ ಗೋಧಿ ಹಿಟ್ಟನ್ನು ಹಚ್ಚಿ ಇದನ್ನು ಒಂದು ಲಟ್ಟಣಿಗೆ ತಗೊಂಡು ನಾವು ಚಪಾತಿನ ಯಾವ ರೀತಿ ಯಾವ ಸೈಜ್ ಒಳಗೆ ಲಟ್ಟಿಸ್ತೇವಲ್ಲ ಸೇಮ್ ಅದೇ ಸೈಜ್ ಒಳಗೆ ಇದನ್ನು ಫಸ್ಟು ಲಟ್ಟಿಸ್ಕೊಳ್ಬೇಕು. ನೋಡ್ರಿ, ಇಲ್ಲಿ ನಾನು ಕೂಡ ಫಸ್ಟು ಇದನ್ನು ಲಟ್ಟಿಸಿ ತೋರ್ಸಾಕತ್ತೇನಿ. ಸ್ವಲ್ಪ ಇದನ್ನು ಹಿಟ್ಟು ಜಾಸ್ತಿನೇ ಹಿಡಿದು ಲಟ್ಟಿಸ್ಕೊಳ್ಬೇಕು, ಅಂದರೆ ಇದು ಅಗದಿ ತಿಳು ಆಗಬಾರ್ದು. ನೋಡ್ರಿ, ಇಲ್ಲೇ ನಾನು ಯಾವ ಸೈಜ್ ಒಳಗೆ ಲಟ್ಟಿಸ್ಕೊಂಡೇನಂತ, ಜಾಸ್ತಿ ದಪ್ಪನೂ ಇಲ್ಲ ಮತ್ತು ಜಾಸ್ತಿ ತಿಳುನೂ ಇಲ್ಲ. ಈ ಸೈಜ್ ಒಳಗೆ ಫಸ್ಟು ಚಪಾತಿನ ಲಟ್ಟಿಸ್ಕೊರಿ. ನೋಡ್ರಿ, ನಾನಿಲ್ಲೇ ಈ ಸೈಜ್ ಒಳಗೆ ಲಟ್ಟಿಸ್ಕೊಂಡೇನಿ. ಇವಾಗ ಇದಕ್ಕೆ ಒಂಚೂರು ಮೇಲೆ ತುಪ್ಪ ಇಲ್ಲ ಅಡುಗೆ ಎಣ್ಣೆನ ಸ್ಪ್ರೆಡ್ ಮಾಡಿರಿ. ನಾನಿಲ್ಲೇ ಅಡುಗೆ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡತ್ತೇನೆ. ಸುತ್ತ ಎಲ್ಲ ಅಡುಗೆ ಎಣ್ಣೆನ ಸ್ಪ್ರೆಡ್ ಮಾಡಿ ಆಗಿಂದ ಇವಾಗ ನಾವು ಮಾಡಿಟ್ಟಂಥ ಸ್ಟಫಿಂಗ್ನ ಈರುಳ್ಳಿ ಸ್ಟಫಿಂಗ್ನ ಇದರೊಳಗೆ ಇಟ್ಟು ಪೂರ್ತಿ ನೀಟಾಗಿ ಸುತ್ತ ಎಲ್ಲ ಆಗುವಂಗೆ ಒಂದೇ ಸಮ ಆಗುವಂಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಕೈಯಿಂದನೇ ಸ್ಪ್ರೆಡ್ ಮಾಡಿರಿ, ಅಂದರೆ ನೀಟಾಗಿ ಚಪಾತಿ ಸುತ್ತ ಎಲ್ಲ ಈರುಳ್ಳಿ ಸ್ಟಫಿಂಗು ಹೊಂದ್ಕೊಳ್ಳುತ್ತೆ.
ನೋಡ್ರಿ ನಾನು ಕೂಡ ಇಲ್ಲಿ ಚಪಾತಿ ಸುತ್ತ ಎಲ್ಲ ನೀಟಾಗಿ ಈರುಳ್ಳಿ ಮಸಾಲೆನ ಈ ರೀತಿ ಸ್ಪ್ರೆಡ್ ಮಾಡಿದ್ದಾಯಿತು. ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು, ನೋಡ್ಕೊಂಡ ಫೋಲ್ಡ್ ಮಾಡಿರಿ. ನೋಡ್ರಿ ಇಲ್ಲೇ ನಾನು ಯಾವ ರೀತಿ ಫೋಲ್ಡಿಂಗ್ ಮಾಡತ್ತೇನಂತ ಹೇಳಿ ಇದೇ ರೀತಿ ಮಾಡಿ ಒಂದು ತುದಿಯಿಂದ ಇನ್ನೊಂದು ತುದಿ ತನಕ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಮೇಲೆ ಕೆಳಗೆ ಕೂಡ ಇದನ್ನು ಲಾಕ್ ಮಾಡ್ಕೊರಿ ನೀಟಾಗಿ. ನೋಡ್ರಿ ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡಿಂದ ಇವಾಗ ಇದನ್ನು ಒಂದು ಚಾಕು ತಗೊಂಡು ನಡು ಕಟ್ ಮಾಡ್ಕೊಳ್ಬೇಕಾಗ್ತೈತಿ. ಈ ರೀತಿ ನಟ್ಟ ನಡುವ ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡುವಾಗ ನೋಡಿಕೊಂಡು ಕಟ್ ಮಾಡಿರಿ, ಈರುಳ್ಳಿ ಮಿಶ್ರಣ ಹೊರಗೆ ಬರಬಾರ್ದು. ಆ ರೀತಿ ನಿಧಾನವಾಗಿ ಕಟ್ ಮಾಡಿರಿ. ಇವಾಗ ಕಟ್ ಮಾಡಿಂದ ಇದನ್ನು ಒಂದೊಂದಾಗಿ ಸಪ್ರೇಟ್ ಮಾಡ್ಕೊರಿ. ನಾನು ಫಸ್ಟ್ ಹೇಳ್ದಂಗೆ ಒಂದ್ರೊಳಗೆ ನಾವು 2 ಪರೋಟನ ಮಾಡ್ಕೊಳ್ಬೋದು. ಈ ರೀತಿ ಒಂದು ತುದಿಯಿಂದ ಇನ್ನೊಂದು ತುದಿ ತನಕ ಇದನ್ನು ಸುತ್ತಾ ಬರಬೇಕು, ನೋಡ್ಕೊಂಡ ಸುತ್ತಬೇಕು. ಇದು ಈರುಳ್ಳಿ ಏನೈತಲ್ಲ ಮಸಾಲೆ ಅದು ಹೊರಗೆ ಬರಬಾರ್ದು. ಆ ರೀತಿ ಇದನ್ನು ಸುತ್ತಿ ಒಂದು ತುದಿಯಿಂದ ಇನ್ನೊಂದು ತುದಿ ತನಕ ಇದನ್ನು ನೀಟಾಗಿ ಲಾಕ್ ಮಾಡಿರಿ. ನೋಡ್ರಿ ಇವಾಗ ಈರುಳ್ಳಿ ಪರೋಟ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ರೆಡಿ ಆಗೈತೆ ಅಂತ ಹೇಳಿ. ನೋಡ್ರಿ ನೋಡಾಕು ಕೂಡ ಚಂದ ಕಾಣಿಸ್ತೈತಿ. ಚಿಕ್ಕ ಮಕ್ಕಳಿಗಂತೂ ಈ ರೀತಿ ಪರೋಟ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತಾವು. ಇವಾಗ ಇಲ್ಲಿ ನಾನು ಇನ್ನೊಂದನ್ನು ರೆಡಿ ಮಾಡಿ ತೋರ್ಸಾಕತ್ತೇನಿ. ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ. ಒಂದು ಸರ್ತಿ ನೀವು ಮಾಡಿದ್ರೆ ನಿಮ್ಗೆ ಈಸಿ ಅನ್ಸುತ್ತೆ. ನೋಡ್ರಿ ನಾನು ಕೂಡ ಒಂದು ತುದಿಯಿಂದ ಇನ್ನೊಂದು ತುದಿ ತನಕ ನೀಟಾಗಿ ಇದನ್ನು ಲಾಕ್ ಮಾಡ್ಕೊಂಡೇನಿ. ನೋಡ್ರಿ ನೋಡಾಕು ಕೂಡ ಎಷ್ಟು ಚಂದ ಕಾಣಿಸ್ತೈತಿ. ಒಂದು ಫ್ಲವರ್ ಶೇಪ್ ಗತೆ ಇದು ರೆಡಿ ಆಗ್ತೈತಿ. ಚಿಕ್ಕ ಮಕ್ಕಳಿಗಂತೂ ಈ ರೀತಿ ಪರೋಟ ಮಾಡಿಕೊಟ್ರೆ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದು ಸರ್ತಿ ಈ ಈರುಳ್ಳಿ ಪರೋಟನ ಟ್ರೈ ಮಾಡಿರಿ. ಇವಾಗ ಇದಕ್ಕೆ ಮೇಲೆ ಮತ್ತು ಕೆಳಗೆ ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಹಚ್ಚಿ ಇದನ್ನು ಮತ್ತು ಒಂದು ಲಟ್ಟನ್ಗೆ ತಗೊಂಡು ಲಟ್ಟಿಸ್ಕೊಳ್ಬೇಕು. ಆದರೆ ಜಾಸ್ತಿ ಭಾರ ಹಾಕಿ ಲಟ್ಟಿಸ್ಬಾರ್ದು, ಸ್ವಲ್ಪ ಮೇಲೆ ಹಗುರವಾಗಿ ತೀಡಬೇಕು. ಈ ರೀತಿ ಇಷ್ಟಾದ್ರೆ ಸಾಕು, ಇದನ್ನು ಜಾಸ್ತಿ ತಿಳು ಮಾಡೋ ಹಾಗಿಲ್ಲ. ನೋಡ್ರಿ ನಾನು ಯಾವ ಸೈಜ್ ಒಳಗೆ ಲಟ್ಟಿಸ್ಕೊಂಡೇನಂತ ಹೇಳಿ. ಸೂಪರ್ ಆಗಿರೋ ಪರ್ಫೆಕ್ಟ್ ಆಗಿರುವ ಪರೋಟ ರೆಡಿ ಆಗ್ತೈತಿ. ನೀವು ಒಂದು ಸರ್ತಿ ಈ ಈರುಳ್ಳಿ ಪರೋಟನ ಟ್ರೈ ಮಾಡಿ ನೋಡ್ರಿ ಇವಾಗ ನಾನಿಲ್ಲೇ ಇನ್ನೊಂದನ್ನು ಲಟ್ಟಿಸಿ ತೋರ್ಸಾಕತ್ತೇನಿ. ಈ ರೀತಿ ಮಾಡಿಂದ ಇದನ್ನು ಜಾಸ್ತಿ ಪ್ರೆಸ್ ಮಾಡೋ ಹಾಗಿಲ್ಲ, ಒಂದು ಸ್ವಲ್ಪನೇ ಹಗುರವಾಗಿ ತೀಡ್ಕೊಂಡ್ರೆ ಈ ಈರುಳ್ಳಿ ಪರೋಟ ರೆಡಿ ಆಗ್ತಾವೆ. ಈ ರೀತಿ ಪುಟ್ಟ ಪುಟ್ಟ ಪರೋಟನ ನೀವು ಸಣ್ಣ ಮಕ್ಕಳಿಗೆ ಮಾಡಿಕೊಡ್ರಿ, ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಪರೋಟಾಗ ಕಾಂಬಿನೇಷನ್ ಆಗಿ ಯಾವುದೇ ಪಲ್ಯ ಆಗಲಿ ಚಟ್ನಿ ಆಗಲಿ ಅವಶ್ಯಕತೆ ಇಲ್ಲ. ನಾವು ಇದ್ರೊಳಗೆ ಸ್ಟಫಿಂಗ್ನ ಮಿಕ್ಸ್ ಮಾಡಿ ಇದನ್ನು ಮಾಡಿರೋದ್ರಿಂದ ಇದನ್ನು ಹಾಗೆ ಕೂಡ ತಿನ್ಬೋದು. ಇಲ್ಲ ಅಂದರೆ ಸ್ವಲ್ಪ ಸೈಡ್ ಇದಕ್ಕೆ ಮೊಸರು ಇದ್ರೆ ಟೇಸ್ಟ್ ಅಂತೂ ಅಮೇಝಿಂಗ್. ನೋಡ್ರಿ ಇವಾಗ ನಾನು ಬೇಯಿಸ್ಕೊಳಕತ್ತೀನಿ. ಈ ರೀತಿ ಬೇಯಿಸ್ಕೊಂಡು ವಾಪಸ್ ಇದನ್ನು ತಿರುವಿ ಹಾಕಿ ಸ್ವಲ್ಪ ಎಣ್ಣೆನಾಗಲಿ ಇಲ್ಲ ತುಪ್ಪನಾಗಲಿ ನೀಟಾಗಿ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಸ್ಪ್ರೆಡ್ ಮಾಡಬೇಕು, ಅಂದ್ರೆ ಇದು ಕರೆಕ್ಟಾಗಿ ಬೇಯುತ್ತೆ. ನೋಡ್ರಿ ಇವಾಗ ನಾನಿಲ್ಲೇ ಪೂರ್ತಿ ಹೈ ಫ್ಲೇಮ್ ಮಾಡಿ ಇದನ್ನು ಬೇಯಿಸ್ಕೊಳಕತ್ತೀನಿ. ಈ ರೀತಿ ಬೇಯಿಸಿದಾಗಿಂದ ಇದನ್ನು ವಾಪಸ್ ತಿರುವಿ ಹಾಕಿ ಮತ್ತು ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಇದನ್ನು 2-3 ಸರ್ತಿ ತಿರುವಿ ಹಾಕಿ ಬೇಯಿಸ್ಕೊಳ್ಬೇಕು. ಅಂದ್ರೆ ಇದು ಒಳಗೆಲ್ಲ ನೀಟಾಗಿ ಬೇಯುತ್ತೆ. ನೋಡ್ರಿ ಇವಾಗ ನಾನು ಪರೋಟನ ಬೇಯಿಸ್ಕೊಂಡಿದ್ದಾಯಿತು. ಈ ಸಿಂಪಲ್ ಆಗಿರೋ ರೆಸಿಪಿನ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಚಿಕ್ಕ ಮಕ್ಕಳಿಗಷ್ಟ ಅಂತಲ್ಲ, ದೊಡ್ಡವ್ರಿಗೆ ಕೂಡ ಇಷ್ಟ ಆಗುವಂಥ ರೆಸಿಪಿ ರೀ ಇದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಎಲ್ಲರೂ ಕೂಡ ಒಮ್ಮೆ ಈ ಈರುಳ್ಳಿ ಪರೋಟನ ಟ್ರೈ ಮಾಡಿರಿ. ಎಲ್ಲರಿಗೂ ಬಾಯ್ ರೀ.